ಮಠದ ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಆ ಜಮೀನಲ್ಲಿ ಕೆಲಸ ಮಾಡಿದಾಗ ಕೂಲಿ ಕೊಡ್ತಿದ್ರು. ನಾನು ಓದ್ಕೊಂಡೆ ಆ ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ, ಪೂಜೆ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ಲಾಟ್ರಿ ಟಿಕೆಟ್ ಮಾರ್ತಿದ್ದೆ. ನಮ್ಮ ಊರಲ್ಲಿ ಇದ್ದಾಗ ಒಂದು 20 ಎಕರೆ ಜಮೀನಿತ್ತು ನಮ್ಮದೆಲ್ಲ, ನಮ್ಮ ಕಾಕ ಎಲ್ಲ. ಸೊ ನಮ್ಮ ಒಬ್ಬ ಕಾಕ ಚಿಕ್ಕಪ್ಪ ಕುಡಿತಿದ್ರು, ಸಾಲ ಮಾಡಿ ಆದಮೇಲೆ ಅದೆಲ್ಲ ಮಾರಿದ್ವಿ. ಅದೇ ಇದ್ದಾಗಲೇ ಅವ್ರು ತಮ್ಮ ಬದುಕು ಕಟ್ಕೊಂಡು, ಈಗ ನನಗೆ ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಬಳ ಬರ್ತದಂತಂದರೆ ನಾನು ಇಟ್ಟು ಕತ್ತಿ ಹೊಡಿತಾ ಇದ್ದೀನಿ. ರಾಷ್ಟ್ರಗಳಲ್ಲಿ ಓದ್ತಾನೆ ಅವ್ರ ಕೆಲಸನೂ ಮಾಡಬೇಕು, ಬದುಕು ಕಟ್ಕೋಬೇಕು ಮತ್ತು ಓದಬೇಕು, ಮತ್ತು ಅವ್ರು ಮಾಡೋ ಕೆಲಸದಲ್ಲಿ ನಿಪುಣತೆಯನ್ನು ಪಡ್ಕೋಬೇಕು ಅನ್ನೋ ಪದ್ಧತಿಗಳಿದೆ. ಈಗ ನಮ್ಮ ಭಾರತೀಯ ಕುಟುಂಬದ ವ್ಯವಸ್ಥೆ ಏನಿದೆ, ಒಬ್ಬ ದುಡಿಯೋದು 4 ಜನ 5 ಜನ ಕೂತು ಉಣೋದು ಅನ್ನೋ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಆದರೆ ಬೇರೆ ಕಡೆ ಆ ಥರದ್ದಿಲ್ಲ. ಅವ್ರು ದುಡಿಬೇಕು, ಅವ್ರು ಉಣಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟು. ಯಾರು ಪಾಟ್ಲಿ ಪುಟ್ಟಪ್ಪನವರು ವಿದ್ಯಾವರ್ಧಕ ಸಂಘದ ಜೊತೆ ನನ್ನ ಸಂಪರ್ಕ ಬರ್ತದೆ. ಪಾಟ್ಲಿ ಪುಟ್ಟಪ್ಪನವರಿದ್ದರು, ಚಂಪಾ ಅಂತವರಿದ್ದರು, ಗಿರಡ್ಡಿ ಗೋವಿಂದರಾಜ್ ಇದ್ದರು. ಚಂಪಾ ಅವ್ರ ಜೊತೆ ನನ್ನ ನಡುವೆ ವಾಗ್ವಾದಗಳಿರ್ತಿತ್ತು. ವಾಗ್ವಾದ, ನಾನು ಫಿಲಾಸಫಿ ಸ್ಟೂಡೆಂಟು, ಅವರು ಪ್ರಗತಿಪರ ಲೇಖಕರು. ಸಂಗಮೇಶ್ ಉಪಾಸೆಯವರ ಬದುಕಿನ ಕಥೆಗೆ ಸ್ವಾಗತ. ನಾನು SSLCಗೇ ಧಾರವಾಡಕ್ಕೆ ಬರ್ತೀನಿ ಅಂತ ನೀವು ಅದೇ ಅಲ್ಲಿ ಆ್ಯಕ್ಚುಲಿ ನೀವು ಆಫೀಸ್ನಾಗ ಕೇಳಿದಾಗ ತುಂಬ ಭಾವುಕನಾಗಿದ್ದೆ ನಾನು. ಅದು ಏನಾಗುತ್ತೆ, ಹಳೆ ನೆನಪುಗಳು ಮರುಕಳಿಸಿದಾಗ ಸಹಜವಾಗಿಯೇ ಒಂದು ಸ್ವಲ್ಪ ಭಾವುಕತೆ ಬರ್ತದೆ. ನಾನು ಧಾರವಾಡಕ್ಕೆ SSLCಗೆ ಮತ್ತು PUC ಡಿಗ್ರಿ ಅಲ್ಲೇ ಮಾಡ್ತೀನಿ. ಅದು ಹೆಚ್ಚು ಕಮ್ಮಿ 6 ವರ್ಷ. ಕರ್ನಾಟಕ ಹೈಸ್ಕೂಲಲ್ಲಿ SSLC, ಕರ್ನಾಟಕ ಕಾಲೇಜಿನಲ್ಲಿ PUC ಮತ್ತು ಡಿಗ್ರಿ ಓದ್ತೀನಿ. ಅಲ್ಲೇ ಇದ್ದಾಗಲೇ ನನಗೆ ಒಂದಷ್ಟೆಲ್ಲ ಸಾಹಿತ್ಯಿಕ ಸಂಪರ್ಕಗಳು ಬರ್ತದೆ. ಸಮುದಾಯದಲ್ಲಿ ನಾಟಕ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅಲ್ಲಿ ಎಲ್ಲ ಭಾಳ ದೊಡ್ಡ ದೊಡ್ಡ ಘಟಾನುಘಟಿಗಳು, ಯಾರು ಪಾಟ್ಲಿ ಪುಟ್ಟಪ್ಪನವರು ವಿದ್ಯಾವರ್ಧಕ ಸಂಘದ ಜೊತೆ ನನ್ನ ಸಂಪರ್ಕ ಬರ್ತದೆ. ಪಾಟ್ಲಿ ಪುಟ್ಟಪ್ಪನವರಿದ್ದರು, ಚಂಪಾ ಅಂತವರಿದ್ದರು, ಗಿರಡ್ಡಿ ಗೋವಿಂದರಾಜ್ ಇದ್ದರು. ಇವರು ಭಾಳಷ್ಟು ಒಳ್ಳೊಳ್ಳೆ ಕಣ್ವಿ ಇದ್ದರು, NK ಕುಲಕರ್ಣಿ ಇದ್ದರು. ಈ ಥರದ ಸಾಹಿತಿ ಕಲಾವಿದರ ಸಂಪರ್ಕ ಬರ್ತದೆ. ಬರಹದ ಹೆಚ್ಚು ಆಸಕ್ತಿ. ನನ್ನ 1995ರಲ್ಲೇ ನನ್ನ ಮೊದಲನೇ ಕವನ ಬೆಳಕಿನೆಡೆಗೆ ಅಲ್ಲಿ ಬಿಡುಗಡೆ ಆಗ್ತದೆ. ನಾನು ಮೋಸ್ಟ್ಲಿ ಸೆಕೆಂಡ್ ಇಯರ್ BA ಇದ್ದೆ ಅವಾಗ ಅನ್ಸುತ್ತೆ. ಅವಾಗ 95ರಲ್ಲಿ ಅವಾಗೇ ನನ್ನ ಮೊದಲನೇ ಕವನ ಸಂಕಲನ ಬಿಡುಗಡೆ ಆಗ್ತದೆ. ಬರಹದಲ್ಲಿ ಆಸಕ್ತಿ, ಓದು, ಬರಹ, ನಟನೆ ಈ ಥರದ್ದೆಲ್ಲ ಮಾಡಿಕೊಂಡು. ದುಡ್ಡಿಗೆಲ್ಲ ಏನು ಮಾಡ್ಕೊಂಡ್ರಿ ಸರ್ ಆಮೇಲೆ ಡಿಗ್ರಿಗೆ? ದುಡ್ಡಿಗೆ ಅಂದರೆ ಏನು, ದುಡ್ಡಿಗೆ ಅವಾಗ ನಾನು ಅಲ್ಲಿ ನವಕಲ್ಯಾಣ ಮಠದಲ್ಲೇ ಇರ್ತೀನಿ. ನನಗಿರ್ಲಿಕ್ಕೆ ಆಶ್ರಯ ಅಲ್ಲಿ ಆಗಿದೆ. ಡಾಕ್ಟರ್ ಪ್ರಭು ಉಪಾಸೆ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಯಾರ್ದೋ SSLC ಇದ್ದಾಗ ಯಾರ್ದೋ ಮನೆಯಲ್ಲಿ ಇಟ್ಟಿರ್ತಾರೆ. ಆಮೇಲೆ ನಾನು ನವಕಲ್ಯಾಣ ಮಠ ಸೇರ್ತೀನಿ. ಅಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದೆ. ನಾನು ಮಠದಲ್ಲಿದ್ದಾಗ ಅಲ್ಲಿ ಅದರ ದೇವಸ್ಥಾನ ಇದ್ದಾಗ ಪೂಜೆ ಮಾಡ್ತಿದ್ದೆ. ಅಲ್ಲಿ ನನಗೆ ತಿಂಗಳಿಗೆ ಒಂದು 75-80 ರೂಪಾಯಿ ಕೊಡ್ತಿದ್ರು. ಆಮೇಲೆ ಆ ಮಠದ ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಆ ಜಮೀನಲ್ಲಿ ಕೆಲಸ ಮಾಡಿದಾಗ ಕೂಲಿ ಕೊಡ್ತಿದ್ರು. ನಾನು ಓದ್ಕೊಂಡೆ ಆ ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ, ಪೂಜೆ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ಲಾಟ್ರಿ ಟಿಕೆಟ್ ಮಾರ್ತಿದ್ದೆ. ನಾನು SSLC ಇದ್ದಾಗ ಧಾರವಾಡದಲ್ಲಿ ಲಾಟ್ರಿ ಟಿಕೆಟ್ ಮಾರ್ತಿದ್ದೆ. ನನಗೆ ಲಾಟ್ರಿ ಹೊಡೆದಿಲ್ಲ. ಅದು ನಾನೇ ಲಾಟ್ರಿ ಹೊಡಿತಾ ಇದ್ದೆ. ಆ ವರ್ಡ್ ಖಾಲಿ ಕೂತವ್ರಿಗೆ ಹಂಗೆ ಹೇಳೋರಲ್ಲ, ಯಾಕೆ ಸರ್? ಯಾವ್ದು ಹೇಳಿ? ಲಾಟ್ರಿ ಹೊಡಿತಾ ಇದ್ದಾನೆ, ಸುಮ್ಮನೆ ಮನೆ ಹತ್ರ ಕುತ್ಕೊಂಡು ಅಂತಾರ. ಲಾಟ್ರಿ ಅಂದ್ರೆ ಏನೂ ಇಲ್ಲ ಅಂತ ಅಲ್ವಾ? ಯಾವುದು ಉತ್ಪನ್ನ ಇಲ್ಲ, ಏನು ಇಲ್ಲ, ಏನಂತೀರಿ, ಯಾವುದೇ ಲಾಭ ಏನಿಲ್ಲ ಅಂತ, ಹಂಗೆ ಖಾಲಿ ಅಂತ. ಆಮೇಲೆ ನಮ್ಮದು ಅವಾಗ ಏನಿತ್ತು, ನನಗೆ ಅವಾಗ ಇದು ಬರ್ತಿತ್ತು, ಒಂದು 350 ರೂಪಾಯಿ ಏನೋ ತಿಂಗಳಿಗೆ ಇಂಟ್ರೆಸ್ಟ್ ಬರ್ತಿತ್ತು. ಬಡ್ಡಿ ಬಿಟ್ಟಂಗೆ ಇತ್ತದು. ಬಡ್ಡಿ ಅಂದರೆ ನೋಡಿ, ನಾನು ನಮ್ಮ ಊರಲ್ಲಿ ಇದ್ದಾಗ ಒಂದು 20 ಎಕರೆ ಜಮೀನಿತ್ತು ನಮ್ಮದೆಲ್ಲ, ನಮ್ಮ ಕಾಕ ಎಲ್ಲ. ಸೊ ನಮ್ಮ ಒಬ್ಬ ಕಾಕ ಚಿಕ್ಕಪ್ಪ ಕುಡಿತಿದ್ರು, ಸಾಲ ಮಾಡಿ ಆದಮೇಲೆ ಅದೆಲ್ಲ ಮಾರಿದ್ವಿ. ಅದೆಷ್ಟೋ ಅವಾಗ 1,20,000 ಹಂಗೇನೋ ಮಾರಾಟ ಆಗಿತ್ತು. ಆ ಸಾಲೆಲ್ಲ ಕೊಟ್ಟ ಮೇಲೆ ಉಳಿದಿತ್ತು ಒಂದು ಎಷ್ಟೋ 38,000 ಹಿಂಗೆಷ್ಟೋ ಉಳಿದಿತ್ತು. ಅದನ್ನು ತಂದು ನಾವೊಂದು ಪ್ರೈವೇಟ್ ಬ್ಯಾಂಕಲ್ಲಿ ಅದು ಡಿಪಾಸಿಟ್ ಇಟ್ಟಿದ್ವಿ. ಆ ಡಿಪಾಸಿಟ್ ಇಟ್ಟು ದುಡ್ಡಿಗೆ ನನಗೆ ಬಡ್ಡಿ ಬರ್ತಿತ್ತು. ಅದು 350 380 ಈ ಥರ ಎಷ್ಟೋ ಬರ್ತಿತ್ತು ಆವಾಗ. ಅದು ನನ್ನ ಓದಿಗೆ ಬಳಸ್ಕೊತಿದ್ದೆ ಮತ್ತು ನಾನು ದುಡಿತಿದ್ದೆ ಅನ್ನುವಂಥದ್ದು. ಅದು ನಾನು ಓದಲಿಕ್ಕೆ ಅನುಕೂಲ ಆಯಿತು. ಖರ್ಚು ವೆಚ್ಚ ಕೊಡ್ಕೊಳ್ಳೋದಕ್ಕೆ. ಆಮೇಲೆ ನಾಟಕ ಗಿಟ್ಕ ಮಾಡ್ತಿದ್ವಿ ಅನ್ನುವಂಥದ್ದು. ಆಮೇಲೆ ಅಲ್ಲಿ ಧಾರವಾಡ ಆಕಾಶವಾಣಿಗೆ ನಾನು ಅವಾಗ ಸ್ವಲ್ಪ ಬರೀತಿದ್ದೆ. ಅವಾಗ ಒಂದು 2-3 ನಾಟಕ ಬರೆದೆ ನಾನು. ದ್ಯಾಮ ಕೆಂಚೆ ಅಂಥೇಳಿ, ಆಮೇಲೆ ನೂಲು ಎಳೆ ಅಂಥೇಳಿ. ಅಲ್ಲಿ ಆನಂದ್ ಪಾಟೀಲ್ರಿದ್ದರು, ಗುಡ್ಕಿಂಡಿ ಡೈರೆಕ್ಟರ್ ಇದ್ದರು. ಆನಂದ್ ಪಾಟೀಲ್ರು ನಿಲಯ ನಿರ್ದೇಶಕರು ಅವರಿದ್ದಾರೆ. ನರೇಂದ್ರ, ಮಳಿಮಟ್ಟು ಇವರೆಲ್ಲ ಇದ್ದರು ಅಲ್ಲೆಲ್ಲ. ಅವ್ರಿಗೆ ಬರಿತಿದ್ದೆ. ಅವಾಗೂ ನನಗೆ ದುಡ್ಡು ಬಂದಿದೆ.
ಅವಾಗೂ 2-3 ಸಾವಿರ ಗಟ್ಟಲೆ ಆ ಥರ ಬರ್ತಿತ್ತು, ದೊಡ್ಡ ಅಮೌಂಟ್ 2-3 ಸಾವಿರ ಅಂದರೆ. ಅದನ್ನು ಆ ಥರ ನನ್ನ ಆಕಾಶವಾಣಿ ನಾಟಕ ಬರೋದೂ ಆ ಥರ ದುಡ್ಡು ಇರೋದು ನಿಮ್ಗೆ ಇರೋದು ಅಂದ್ರೆ ಆ ಥರ ಅಂತಲ್ಲ, ಏನೋ ಸಣ್ಣ ಪುಟ್ಟ ಬರ್ತಿತ್ತು. ಆಮೇಲೆ ನಮ್ಮ ಮನೆಗೇನು ಕೊಡ್ತಿರ್ಲಿಲ್ಲ, ಅಷ್ಟು ಮನೆಗೆ ಕೊಡುವಷ್ಟೇನು ಅಂತ ಬರ್ತಿರ್ಲಿಲ್ಲ. ಬಟ್ ನನ್ನ ಖರ್ಚು ವೆಚ್ಚಗಳಿಗೆ ಪುಸ್ತಕ ಪಾಠ ಇದೇ, ಇನ್ನೇನು ಖರ್ಚು ವೆಚ್ಚ ಅಂತಂದ್ರೆ ಏನು, ಊಟ ಮಠ ಇತ್ತು, ಮಠದಲ್ಲಿನೂ ದುಡ್ಡು ಕೊಟ್ಟೇ ಇರ್ತಿದ್ವಿ ನಾವು, ಅದೇನು ಫ್ರೀ ಏನಿರಲಿಲ್ಲ ಅಲ್ಲಿ. ಅಂದರೆ ಕಾಂಟ್ರಿಬ್ಯೂಷನ್ ಸಿಸ್ಟಮ್ ಇತ್ತು. ಆ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು 10 ವಿದ್ಯಾರ್ಥಿಗಳು 10 ಜನ ಸೇರಿಸಿ ಎಲ್ಲ ತಂದು ಮಾಡೋದು. ತಿಂಗಳು ಕೊನೆಗೆ ಕಾಂಟ್ರಿಬ್ಯೂಷನ್ ಅಂದರೆ ಪ್ರತಿ ಹೆಡ್ ಅದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಶೇರ್ ಮಾಡುವಂಥದ್ದು. ಅವಾಗ ಒಂದು 150-200 ರೂಪಾಯಿ, ಅದು ದೊಡ್ಡ ಅಮೌಂಟು, ಅಷ್ಟು ಬರ್ತಿತ್ತು ಅವಾಗ. ಅದನ್ನು ಹಾಕಿ ನಾವು ಇರ್ಲಿಕ್ಕೆ ಉಚಿತ ಇತ್ತು, ಊಟ ನಾವೇ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು. ಅಲ್ಲೇ ಆವಾಗ ತಪೋವನದ ಕುಮಾರಸ್ವಾಮಿಗಳು ಇದ್ದರು ಅಲ್ಲಿ, ಗಣೇಶ ನಗರ ಆ ಕಡೆ ತಪೋವನ, ಅಲ್ಲಿನೂ ಹೋಗೋದು, ಅವ್ರ ಜೊತೆ ಇರೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ. ಆಮೇಲೆ ಕಾಲೇಜಿನಲ್ಲಿನೂ ನಾನು ಸಾಕಷ್ಟು ಈ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಳ ಇದ್ದೆ. ಅಂದರೆ ಬ್ರೈಟಾಗಿ ನಾಟಕ ಮಾಡುವಂಥದ್ದು, ಅಥವಾ ಈ ಡಿಬೇಟ್, ಭಾಳ ಒಳ್ಳೆಯ ಡಿಬೇಟ್, ನಾನು ಮಾತುಗಾರ. ನನ್ನ ಜೊತೆ ಒಂದು 3 ಜನ ಅಂಧ ವಿದ್ಯಾರ್ಥಿಗಳು ನನ್ನ ಸ್ನೇಹಿತರಿದ್ದರು, ಅವರು ತುಂಬ ಒಳ್ಳೆ ಮಾತುಗಾರ. ಅವ್ರನ್ನೆಲ್ಲ ಕಟ್ಕೊಂಡು ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ, ಅಂತರ ಜಿಲ್ಲಾ ಮಟ್ಟ ಮತ್ತು ಅಂತರ ಯೂನಿವರ್ಸಿಟಿ ಮಟ್ಟ, ಆಮೇಲೆ ನಮ್ಮಲ್ಲಿನ ಯುವಜನೋತ್ಸವ, ಈ ಥರದ್ದೆಲ್ಲ ಆಗಲೇ ಡಿಬೇಟ್ ಮಾಡುವಂಥದ್ದು, ನಾಟಕ ಮಾಡುವಂಥದ್ದು, ಸ್ಕಿಟ್ ಮಾಡುವಂಥದ್ದು. ಆಮೇಲೆ ABC ಕಂಪ್ನಿಯಿಂದ ಇಲ್ಲಿ ಬ್ಯೂಟಿ ಪೇಜೆಂಟ್ ನಡೀತು ನೋಡಿ, ಆವಾಗ 95 ಸುಮಾರು ಇರಬೇಕು, 95-96, ಅದನ್ನೆಲ್ಲ ಎನಾಕ್ಟ್ ಮಾಡಿ ನಾವೆಲ್ಲ ಪ್ರೈಜ್ ಎಲ್ಲ ಹೊಡೆದ್ವಿ ಆವಾಗ. ಆ ಥರದ್ದೆಲ್ಲ ಆ ಕಾಲೇಜ್ ಡೇಸ್ ತುಂಬ ಚೆನ್ನಾಗಿತ್ತು. ಅದು ತುಂಬ ಬ್ರೈಟ್. ನಾವೆಲ್ಲ ಹಳ್ಳಿಯಿಂದ ಬೇರೆ ಬಂದಂಥವ್ರು, ಧಾರವಾಡ, ಅದು ಕರ್ನಾಟಕ ಕಾಲೇಜ್, ಭಾಳ ಪ್ರತಿಷ್ಠಿತ ಕಾಲೇಜು, ಬ್ರಿಟಿಷರ ಕಾಲದ ಕಟ್ಟಿರೋ ಬಿಲ್ಡಿಂಗು, ಈಗಲೂ ಹಾಗೆ ಇದೆ. ಮೊನ್ನೆ ನಾನು ಹೋಗಿ ಹಂಗೆ ಸುಮ್ಮನೆ 5 ಬಂದೆ, ಒಂದು ಫೋಟೋ ತಗೊಂಬಂದೆ, ಅದರ ಮುಂದೆ ನಿಂತ್ಕೊಂಡು. ಒಂದು ದೊಡ್ಡ ವೈಭೋಗ ಅದು. ಈಗಲೂ ಆ ಬ್ರಿಟಿಷರ ಕಾಲದ ಆ ಕಾಲೇಜು, ಸ್ಕೂಲ್, ಈ ಮಾಮೂಲಿ ಕಾಲೇಜ್ ಥರ ಇಲ್ಲ ಅದು. ನಾವು ಯಾವುದೇ ನೀವು ಶಾಲಾ ಕಾಲೇಜ್ ಅಂತಿರಲ್ಲ, ಅದು ಇಲ್ಲ. ನಮಗೆ ಅದು ಕಾಲೇಜು ಅಂದರೆ ಕರ್ನಾಟಕ ಕಾಲೇಜು, ಕರ್ನಾಟಕ ಯೂನಿವರ್ಸಿಟಿ ಅಂದರೆ ಅದು ಒಂದು ದೊಡ್ಡ ಏನಂತಿರೋ ಒಂದು ವಿಶ್ವವಿದ್ಯಾನಿಲಯ ಮತ್ತು ವಿಶ್ವಮಟ್ಟದ ಯೋಚನೆ ಇರುವಂಥದ್ದು ಅಂತ. ಭಾಳ ವಿಶಾಲವಾದ ಯೋಚನೆ, ಭಾಳ ಭವ್ಯವಾಗಿರ್ತಕ್ಕಂಥದ್ದು, ಭವ್ಯ ದಿವ್ಯವಾಗಿರ್ತಕ್ಕಂಥದ್ದು. ಆ ಭಾವನೆ ಈಗಲೂ ಅನಿಸುತ್ತೆ ನನಗೆ. ಇತ್ತೀಚೆಗೆ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆದಾಗ ಒಂದ್ಸಲ ಇದು ಅನಿಸುತ್ತೆ, ಏನಪ್ಪ ಇವೆಲ್ಲ ಹಾದಿ ಬೀದಿಗೆ ಒಂದು ಯೂನಿವರ್ಸಿಟಿ ಅದು ಅಂತ ಅನಿಸುತ್ತೆ. ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾನಿಲಯ, ವಿಶ್ವದ ವಿದ್ಯೆಗಳು ಇರುವಂಥ ಜಾಗ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿರುವಂಥದ್ದು. ಅಥವಾ ನಾವು ಹಳೇದು ಹೇಳ್ತೀವಿ, ನಳಂದ ವಿಶ್ವವಿದ್ಯಾನಿಲಯ ಇತ್ತು ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ಯಾವುದೋ ತಕ್ಷಶಿಲಾ ಯೂನಿವರ್ಸಿಟಿ ಇತ್ತು ಅಂತ ಹೇಳ್ತೀವಿ. ಹಾಗೆ ನಮಗೂ ಭಾಳ ಮೈಸೂರು ಭಾಳ ಕರ್ನಾಟಕ ಫೇಮಸ್ ಹಳೆ ಕಾಲದವೆಲ್ಲನೂ ಮೈಸೂರು ವಿಶ್ವವಿದ್ಯಾಲಯ ಭಾಳ ದೊಡ್ಡ, ಧಾರವಾಡ ಯೂನಿವರ್ಸಿಟಿ ಭಾಳ ದೊಡ್ಡ ಯೂನಿವರ್ಸಿಟಿಗಳು ಅಂತ ನಮಗೆ ಇದ್ದದ್ದೇ ಮೈಸೂರು, ಧಾರವಾಡ ಗೊತ್ತಿರೋದು. ಭಾಳ ಪ್ರತಿಷ್ಠೆ. ಮತ್ತು ನೀವು ಈಗಲೂ ಹೋಗಿ ಧಾರವಾಡ ಯೂನಿವರ್ಸಿಟಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದೆಯಲ್ಲ, ಭಾಳ ಭವ್ಯವಾಗಿ ಅನಿಸುತ್ತೆ. ಆಮೇಲೆ ನಾವು ಯೂನಿವರ್ಸಿಟಿ ಒಳಗೆ ಇದ್ದೀವಿ ಅಂತ ಅನಿಸುತ್ತೆ. ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಸೀರೀಸ್ ಆಫ್ ಎಪಿಸೋಡ್ ಮಾಡಿದ್ದು ಧಾರವಾಡ. ಹೌದಾ? ಓಕೆ. ಭಾಳ ಅದ್ಭುತ. ನೀವು ನಮ್ಮ ಕಾಲೇಜದ್ದು ಮಾಡಿ ಅದು ನೋಡಿದ್ರೆ, ನಮ್ಮ ಈಗಲೂ ಕಾಲೇಜು, ಆ ಕಾಲೇಜು ರೂಮ್ಗಳು ಎಂಥ ಅದ್ಭುತ, ಒಂದು ಸ್ಟುಡಿಯೋ ಥರ ರೂಮ್ಗಳು. ಒಂದು 100-200 ಹುಡುಗರುಗಳು ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಮಾಡ್ತಾ ಇದ್ದರೆ ಅದರದ್ದು ಇದನ್ನೇ ಬೇರೆ ಇತ್ತು. ಬಟ್ ಇತ್ತೀಚೆಗೆ ಅದು ನನಗೆ ಅದೇ ಏನಂತೀರಿ ಗೊತ್ತಿಲ್ಲ, ಕಾಲ ಬದಲಾವಣೆ ಆದಂಗೆ ಮಕ್ಕಳೆಲ್ಲ ಭಾವನೆನೂ ಇಲ್ಲ, ಅದು ಆ ಥರದ್ದು ಏನೋ ಗೊತ್ತಿಲ್ಲ ನನಗೆ. ಆ ಥರ ಅನ್ಸೋದು ನನಗೇನು, ಡಿ.ಮಿಡ್ ಯೂನಿವರ್ಸಿಟಿ ಅಂತ ಬಂದವೆ, ಆಟೋನಮಸ್ ಯೂನಿವರ್ಸಿಟಿ ಅಂತ ಬಂದವೆ, ಈ ಶಾಲೆಗಳು ಯೂನಿವರ್ಸಿಟಿ ಆಗಿವೆ, ಕಾಲೇಜುಗಳು ಯೂನಿವರ್ಸಿಟಿ ಆಗಿವೆ. ಆ ಯೂನಿವರ್ಸಿಟಿ ಅನ್ನೋ ಅರ್ಥನೇ ನನಗೆ ಅದು ಪೂರ ಸಂಕುಚಿತ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಮತ್ತು ಅದೊಂಥರ ಅಪಾರ್ಥವಾಗಿಯೇ ಬಳಸ್ತಾ ಇದ್ದೀವಿ ಅಂತ ಅನಿಸುತ್ತೆ. ವಿಶ್ವವಿದ್ಯಾನಿಲಯ ಅಂದರೆ ವಿಶ್ವಕ್ಕೆ ಸಂಬಂಧಪಟ್ಟ ಎಲ್ಲ ವಿದ್ಯೆಗಳು ಅಲ್ಲಿ ಇದೆ ಅಂತ ಅರ್ಥ. ಇದೆಯೋ ಬಿಟ್ಟಿದೆಯೋ, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟ್ಗಳಿರ್ಬೋದು, ಮೈಸೂರು ಯೂನಿವರ್ಸಿಟಿಯಲ್ಲಿ ಇನ್ನು ಕೆಲವು ಇರ್ಬೋದು, ಇನ್ನೊಂದು ಹಂಪಿ ಯೂನಿವರ್ಸಿಟಿಯಲ್ಲಿ ಮತ್ತೊಂದು ಇರ್ಬೋದು, ಬೇರೆ ವಿಷಯ. ಆದರೆ ಆ ಥರದ ವಿಷಯಗಳು, ಜ್ಞಾನ ಅಲ್ಲಿದೆ ಮತ್ತು ಓದಿಗೆ ಪೂರಕವಾದಂಥ ಎಲ್ಲವೂ ಇದೆ ಅಂತ. ಬಟ್ ಈಗ ಎಲ್ಲನೂ ಶಾಲಾ ಕಾಲೇಜುಗಳು ಯೂನಿವರ್ಸಿಟಿ ಆಗಿ ಆ ಯೂನಿವರ್ಸಿಟಿ ಅನ್ನೋ ಮಾನನೇ ಹೋಗಿದೆ ಅಂತ ಅನಿಸಿಬಿಡ್ತದೆ ಒಮ್ಮೆ. ಅಯ್ಯೋ ಕೇಳಬೇಡಿ ಅದನ್ನು. ನೀವೆಲ್ಲ 5 ವರ್ಷ 8 ವರ್ಷ ರಿಸರ್ಚ್ ಮಾಡಿ ನನಗೂ ಭಾಳ ಜನ 10 ವರ್ಷ ಹಿಂದೆನೇ ಬೆನ್ನು ಹತ್ತಿದ್ರು, ನಿಮಗೂ ಒಂದು ಗೌರವ ಡಾಕ್ಟರೇಟ್ ಕೊಡ್ತೀವಿ ರೀ, ನಿಮಗೂ ಒಂದು PhD ಇದು ಏನದು ಇದು ಕೊಡ್ತೀವಿ ಅಂತ. ನಾನು ಬೈದೇನೆ,
ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ, ನನಗೆ ಆ ಗೌರವನೂ ಬೇಡ, ಡಾಕ್ಟ್ರೇಟು ಬೇಡ, ನನಗೆ ಶಕ್ತಿ ಇದೆ, ಓದಿ ಪಡ್ಕೊಳ್ತೀನಿ ನಾನು ಅಂತ ಅವ್ರು ಹೇಳಿದ್ಮೇಲೆ ಅವ್ರಿಗೆ ಬೈದೆ ನಾನು ಹಂಪಿ ಯೂನಿವರ್ಸಿಟಿ 8 ವರ್ಷ ಓದಿ ನಾನು PhD ತೊಗೊಂಡಿರೋದು. ಮುಂದಿನ ತಿಂಗಳು ಭಾಳ ಮಾಡಿ ನನಗೆ ಕಾನ್ವೊಕೇಶನ್ ಕೊಡ್ತಾರೆ. ಅವು ಗೌರವ ಡಾಕ್ಟ್ರೇಟ್ಗಳಿಗೂ ಕಿಮ್ಮತ್ತಿಲ್ದಂಗೆ ಆಗಿಬಿಟ್ಟಿದೆ. ಈಗ ಈ ಯಾವ ಸಂಘ ಸಂಸ್ಥೆಗಳೆಲ್ಲ ಗೌರವ ಡಾಕ್ಟ್ರೇಟ್ ಕೊಡ್ತಾರೆ, ಆ ಯೂನಿವರ್ಸಿಟಿ ಅಂತ ಹೇಳ್ತಾರೆ, ಆ ದೇಶದಲ್ಲಿ ಕೊಡ್ತಾರಂತೆ, ಈ ದೇಶದಲ್ಲಿ ಕೊಡ್ತಾರೆ. ಒಂಥರ ಏನು ಅದಕ್ಕೆ ಒಂದು ಮರ್ಯಾದೆನೇ ಇಲ್ದಂಗೆ ಅನಿಸಿ ಆಗಿದೆ. ಒರಿಜಿನಲ್ ಆಗಿ ಯಾರು ಸ್ಟಡಿ ಮಾಡಿ ತಗೊಂಡಿರೋರ್ಗೂ ಕೂಡ ಇವಾಗ ವ್ಯಾಲ್ಯೂ ಇಲ್ಲ. ಬಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಇರುವಂಥದ್ದು ನೀವು ಯಾರು ಕಷ್ಟಪಟ್ಟು ಓದಿರ್ತೀರಿ ಅದನ್ನೇ ಸಫಿಕ್ಸು ಪ್ರಿಫಿಕ್ಸ್ ಆಗಿ ಬಳಸಬೇಕು ಅಂತ. ಅವ್ರ ಹೆಸರಿನ ಹಿಂದೆ ಮತ್ತು ಮುಂದೆ ಯಾರು ಅಧಿಕೃತವಾಗಿ ಕಾನೂನುಬದ್ಧವಾಗಿ ಯಾರು ಓದಿದಾರೋ ಅವನು ಹಾಕೊಳ್ಳೋಕ್ಕೆ ಅವ್ರಿಗೆ ಅರ್ಹತೆ ಇದೆ ಮತ್ತು ಹಕ್ಕಿದೆ ಅಂತ. ಇನ್ನಿತರೆ ಯಾವ ಪ್ರಶಸ್ತಿ ಪುರಸ್ಕಾರಗಳು ಹಾಕೋಬಾರ್ದು ಅಂತಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಬಟ್ ಈಗ ಏನೆಲ್ಲ ಅದೊಂದು ಪ್ಯಾಷನ್ ಆಗಿದೆ, ಅಥವಾ ಡಾಕ್ಟ್ರೇಟ್ ತಗೊಳ್ಳೋದು ಇತ್ತೀಚೆಗೆ ಅದನ್ನೂ ಒಂದು ಪ್ಯಾಷನ್ ಆಗಿ ಹೋಗ್ಬಿಟ್ಟಿದೆ. ಅದು ಅವಕ್ಕೇನು ಏನಂತೀರಿ ಮರ್ಯಾದೆ ಇಲ್ದಂಗೆ ಆಗಿದೆ ಹೇಳ್ಬೇಕು ಅಂದರೆ. ಡಿಗ್ರಿಲಿ ಏನು ಕಾಂಬಿನೇಷನ್ ತಗೊಂಡಿದ್ದು? ನೋಡಿ ನಾನು ಡಿಗ್ರಿ ನಂದು PUC ಡಿಗ್ರಿ ಮತ್ತು MA ಎಲ್ಲ ಬೇರೆ ಬೇರೆನೇ ಇದ್ದಾವೆ. ನಾನು PUCಯಲ್ಲಿ ಜಿಯಾಗ್ರಫಿ ಇತ್ತು, ನಂದು ಹಿಸ್ಟ್ರಿ ಇತ್ತು, ಆಮೇಗೇನೋ ಸೋಷಿಯಾಲಜಿ ಏನೋ ಇತ್ತು. ಅವು 3 ಎಕನಾಮಿಕ್ಸ್ ಇತ್ತು. ಅವು 3 ಸಪ್ರೇಟ್ ಬೇರೆ ಬೇರೆನೇ ಎಲ್ಲ ಓದಿದೆ. ಎಕನಾಮಿಕ್ಸ್ ಇತ್ತು, ಅವೆಲ್ಲ ಸಪ್ರೇಟ್ ಓದಿದೆ. ಡಿಗ್ರಿಗೆ ಬಂದರೆ ಮತ್ತೆ ಬೇರೆನೇ ಓದಿದೆ. ನಾನು ಆಪ್ಷನಲ್ ಇಂಗ್ಲೀಷ್ ಓದಿದೆ, ಫಿಲಾಸಫಿ ಓದಿದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಿದೆ, ಇದು ಬೇರೆನೇ. MA ಬಂದರೆ ಕನ್ನಡ ಲಿಟ್ರೇಚರ್ ಓದಿದೆ. ನಂದು PUC ಡಿಗ್ರಿ ಮತ್ತು MA ಇವು 3 ಬೇರೆ ಬೇರೆ ವಿಷಯಗಳು ಓದಿ ಈ ಎಲ್ಲ ವಿಷಯಗಳ ಬಗ್ಗೆನೂ ಒಂದಷ್ಟು ತಿಳುವಳಿಕೆ ಬಂತು ನನಗೆ. ಹೆಂಗೆ ಸರ್ ಆಪ್ಷನಲ್ ಇಂಗ್ಲಿಷ್ ಹೆಂಗೆ ಅರ್ಥ ಮಾಡ್ಕೊಂಡ್ರಿ? ನನಗೆ ಇಂಗ್ಲೀಷ್ ಕಷ್ಟನೇ. ಆಪ್ಷನಲ್ ಇಂಗ್ಲಿಷ್ ಸ್ಟೂಡೆಂಟ್ ಹಂಗ ಕೇಳ್ತಾ ಇದ್ದೆ. ಹೌದಾ? ಇಲ್ಲ, ನನಗೆ ಈಗಲೂ ಇಂಗ್ಲೀಷ್ ಕಷ್ಟನೇ. ಅದು ಸುಮ್ಮನೆ ಮ್ಯಾನೇಜಬಲ್ ಇಂಗ್ಲೀಷ್ ಅಷ್ಟೇ ಬರುತ್ತೆ, ನನಗೆ ಇಂಗ್ಲೀಷ್ ಬರೋದಿಲ್ಲ. ಬಟ್ ಓದಲಿಕ್ಕೆ ಮತ್ತೆ ನಾಟಕಗಳೆಲ್ಲ ಕತೆ, ಕಾದಂಬರಿ, ನಾಟಕ, ಸಾನೆಟ್ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಕ್ಸಾಮ್ ಬರೆಯೋದಿದೆಯಲ್ಲ, ಇದೆಲ್ಲ ಬಹಳ ಕಷ್ಟದ. ಅದು ಕಷ್ಟ ನನಗೂ ಆಗಿದೆ, ಬಟ್ ಏನೋ ಪಾಸ್ ಆಗಿದ್ದೀವಿ. ಮಾಮೂಲಿ ನಾವು ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಬರೆಯೋದಕ್ಕೂ ಆಪ್ಷನಲ್ ಇಂಗ್ಲಿಷ್ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಲಿಟರರಿ ಟಚ್ ಇರ್ತದೆ, ನಾರ್ಮಲ್ ಇಂಗ್ಲಿಷ್ ಜಸ್ಟ್ ಬೇಸಿಕ್ ಇರ್ತದೆ, ಬಟ್ ಇಲ್ಲಿ ಲಿಟರರಿ ಟಚ್ ಇರ್ತದೆ. ಮತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಅಂತ ನಾವು ನಾರ್ಮಲ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಆಪ್ಷನಲ್ ಇಂಗ್ಲಿಷ್ ವಿಟಲ್ ಅಂತ ಯೂಸ್ ಮಾಡ್ಬೇಕಾಗುತ್ತೆ. ಪ್ರತಿಯೊಂದು ವರ್ಡ್ನು ಚೇಂಜಸ್ ಇರುತ್ತೆ. ಅದರಲ್ಲೂ ಕೂಡ ಫಾರಿನ್ ಇಂಗ್ಲಿಷ್, ಆಮೇಲೆ ಫೋನೆಟಿಕ್ಸ್ ಬೇರೆ ಆಗುತ್ತೆ, ಆರ್ಟಿಕ್ಯುಲೇಷನ್ ಬೇರೆ ಆಗುತ್ತೆ, ಉಚ್ಚಾರಣೆ ನೀವು ಅವ್ರು ಮಾಡ್ತಾ ಅಂತಿದ್ರು. ಅಲ್ಲಿ ಧಾರವಾಡದಲ್ಲಿ ಮೇಡಮ್ ಮಾಡ್ತಾ ಅಂತಿದ್ರು. ಭಾಳ ಒಳ್ಳೆ ಟೀಚರ್ ಮೇಡಮ್ ಅವರು. ಅವರೇ ಇಂಗ್ಲೀಷ್ ತಗೊಳ್ತಿದ್ರು. ಅವರು ತುಂಬ ನಮಗೆ ಏನಂತೀರಿ ಕಲಿಸಿಕೊಟ್ರು ಅನ್ನುವಂಥದ್ದು. ಬಟ್ ಅದಕ್ಕೇನಂತೀರಿ ಪಾಸ್ ಆಗೋದಕ್ಕೋ ಅಥವಾ ಪಠ್ಯಕ್ಕೋ ಅಥವಾ ಡಿಗ್ರಿಗೆ ಏನು ಬೇಕೋ ಅಷ್ಟು ಓದಲಿಕ್ಕೆ ಏನು ತೊಂದರೆ ಆಗಲಿಲ್ಲ. ಇದ್ದಂಗೆ ಇನ್ನಿತರೆ ವಿಷಯಗಳು, ಫಿಲಾಸಫಿ ಸ್ಟೂಡೆಂಟ್ ನಾನು ಭಾಳ ತುಂಬ ಜೋರಾಗಿದ್ದೆ ಅವಾಗಲೂ. ನಾನು ತುಂಬ ಅವಾಗನೇ ನಾನು ಈ ಭಾಷಣಗಳು ಮಾಡೋದು, ಚರ್ಚೆ ಮಾಡೋದು. ಚಂಪಾ ಅವ್ರ ಜೊತೆ ಹೇಳ್ಬೇಕು, ಚಂಪಾ ಅವ್ರ ಜೊತೆ ನನಗೂ ಜಗಳ. ಆ್ಯಕ್ಚುಲಿ ಚಂಪಾ ಬೇಂದ್ರೆ ಜಗಳ ಭಾಳ ಪಾಪ್ಯುಲರ್ ಆಗಿದೆ. ಚಂಪಾ ಮತ್ತು ಬೇಂದ್ರೆಯವರು ಜಗಳ ಮಾಡ್ತಾ ಇದ್ದರು ಅಂತ ಅದು ಅವ್ರದ್ದೊಂದು ಸಂದರ್ಭಗಳಿದೆ. ಚಂಪಾ ಅವರೇ ಬರೆದಿದ್ದಾರೆ ಅವರು ಆ ಥರದ ಕೆಲವು ಸಂದರ್ಭದಲ್ಲಿ. ಚಂಪಾ ಅವ್ರ ಜೊತೆ ನನ್ನ ನಡುವೆ ವಾಗ್ವಾದಗಳು ಇರ್ತಿತ್ತು. ನಾನು ಫಿಲಾಸಫಿ ಸ್ಟೂಡೆಂಟು, ಅವರು ಪ್ರಗತಿಪರ ಲೇಖಕರು. ಬಟ್ ಚಂಪಾ ಪ್ರಭಾವ ಭಾಳ ಆಗಿದೆ ನನಗೆ ವೈಯಕ್ತಿಕವಾಗಿ. ಆ ಪ್ರಗತಿಪರ ಲೇಖಕರು ಅಲ್ಲಿ ಧಾರವಾಡದಾಗಿದ್ದಾಗ ಒಂದು ಉದಾಹರಣೆ, ಒಂದು ಜಾತ್ರೆಗೆ ಅವರು ಗೆಸ್ಟು, ನಾನು ಗೆಸ್ಟು. ನಾನು ಅವಾಗ ವಿದ್ಯಾರ್ಥಿಯಾಗಿದ್ದಾಗೂ ನಾನು ಗೆಸ್ಟು, ಚರ್ಚೆಗೆ ನಾನು ಪಾರ್ಟು. ಅವರು ದೊಡ್ಡ ಜಾತ್ರೆ ಅದು ಯಾವುದು ಮಲ್ಲಿಗವಾಡೋ ಯಾರೋ ನಮ್ಮ ಸ್ನೇಹಿತರು ಒಂದು ಹಳ್ಳಿ ಅದು, ಅಲ್ಲಿ ಅವರು ಆಹ್ವಾನಿತರು, ನಾವು ಆಹ್ವಾನಿತರೆ. ಅಲ್ಲಿ ಓಪನ್ ಆಗಿ ಚರ್ಚೆ ಇತ್ತು. ಅಂದರೆ ಈ ಜಾತ್ರೆ ದೇವರು ಧರ್ಮ ಬೇಕೋ ಬೇಡೋ ಅಂತ. ಅವರು ಬೇಡ ಅಂತ, ನಾನು ಬೇಕು ಅಂತ. ಹಾಟ್ ಟಾಪಿಕ್ ಅದು ಪಬ್ಲಿಕ್ಕಲ್ಲಿ. ಸೊ ಅಲ್ಲಿ ಚರ್ಚೆಗಳು, ನಾನು ಪ್ರಶ್ನೆ ಕೇಳುವಂಥದ್ದು. ಈ ಜಾತ್ರೆ ಇವೆಲ್ಲ ಮೂಢನಂಬಿಕೆ ಅನ್ನೋ ಥರ ಅವ್ರು ಮಾತಾಡ್ತಾ ಇದ್ದರು. ಅದು ಸಹಜನೇ, ಅದು ನಿಜನೇ. ಅದು ಮಾತಾಡುವಾಗ ನಾನು ಅವರಿಗೆ ಪ್ರಶ್ನೆ ಹಾಕಿದ್ದೆ ಅವಾಗ ಪಬ್ಲಿಕ್ಕಲ್ಲಿ. ಅಲ್ರಿ, ಈ ಜಾತ್ರೆ, ಈ ದೇವರು, ಈ ಧರ್ಮ ಆಚರಣೆಗಳಿಲ್ಲದೆ ಹೋಗಿದ್ರೆ ಇವತ್ತು ನೀವಾಗಲಿ ನಾವಾಗಲಿ ಈ ವಿಷಯ ಚರ್ಚೆ ಮಾಡ್ತಾನೆ ಇರಲಿಲ್ಲ, ನೀವು ಇದಕ್ಕೆ ಅತಿಥಿಯಾಗಿ ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಅದೆಲ್ಲ ಇರೋದ್ರಿಂದಲೇ ಈ ವಾಗ್ವಾದ ವಿವಾದ ಎಲ್ಲ ಇದ್ದಾವೆ. ಅವೆಲ್ಲವೂ ಬದುಕಿನ ಭಾಗ. ಅದನ್ನು ನಂಬಿದವರು ಇದ್ದಾರೆ, ಇದನ್ನು ನಂಬಿದವರು ಇದ್ದಾರೆ. ಬಟ್ ಈ ಎರಡೂ ವಾದಗಳು ಮೊದಲಿನಿಂದನೂ ಇದೆ. ಇದು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಚಾರ್ವಾಕ ವಾದಗಳು ಮತ್ತು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಅನ್ನುವ ನಂಬಿಕೆಯ
ಭಾಗಗಳು. ಇವೆರಡೂ ನಮ್ಮ ಭಾರತೀಯ ತತ್ವಶಾಸ್ತ್ರ 2 ಭಾಗಗಳೇ ಅವೆಲ್ಲ. ಅವೆರಡೂ ಒಂದು ಕಣ್ಣುಗಳೇ. ಆ ಥರದ ಚರ್ಚೆಗಳು ಮೊದಲಿನಿಂದನೂ ಇರೋದರಿಂದನೇ ಅವೆಲ್ಲನೂ ವಾಗ್ವಾದ ಮೊದಲಿನಿಂದನೂ ವೇದಗಳ ಕಾಲದಿಂದನೂ ಆ ಚರ್ಚೆಗಳಿದೆ, ಇವತ್ತಿಂದಲ್ಲ. ಅದು 12ನೇ ಶತಮಾನದಲ್ಲಿ ಬಂದಾಗ ಇನ್ನೊಂದು ಸ್ವಲ್ಪ ಭಿನ್ನ ಆಯಿತು. 15-16ನೇ ಶತಮಾನದ ದಾಸರ ಕಾಲದಾಗ ಬಂದಾಗ ಇನ್ನೊಂದು ಥರ ಭಿನ್ನ ಆಯಿತು. ಈಗ ನಾವು ಆಧುನಿಕವಾಗಿ ಬಂದಾಗ ಗಾಂಧಿ ಅಂಬೇಡ್ಕರ್ ಕಾಲದಲ್ಲಿ ಅದು ಇನ್ನೂ ಭಾಳ ಭಿನ್ನವಾಗಿದೆ. ಸೊ ಈ ವಾಗ್ವಾದಗಳ ಚರ್ಚೆಗಳೇ ಇವತ್ತು ಅವೆಲ್ಲವೂ ಸೇರಿನೇ ನಾವೆಲ್ಲ ಸಂವಿಧಾನ ಕಟ್ಕೊಂಡಿರೋದು ಅಂತ. ಅವ್ರ ಮಧ್ಯೆನೇ ಎಲ್ಲನೂ ಇರೋವಂಥದ್ದಲ್ಲ. ಹಾಗಾಗಿ ಆ ಚರ್ಚೆ ನಾವು ಚಂಪಾ ಅವರು ಅಂದರೆ ನಾನು ವಿರೋಧ ಮಾಡ್ತಿದ್ದೆ ಬಟ್ ಇತ್ತೀಚೆಗೆ ನನ್ನ ಮನಸ್ಥಿತಿ ಬದಲಾಗಿದೆ. ಚಂಪಾ ಮನಸ್ಥಿತಿ ಈಗಿನ ಮನಸ್ಥಿತಿ ನಂದೇ ಚಂಪಾ ಅವ್ರ ಮನಸ್ಥಿತಿ ಆಗಿದೆ. ಅಂದರೆ ನಾನು ಮೊದಲು ದೇವರು ಪೂಜೆ ಮಾಡ್ತಿದ್ದೆ, ಆರಾಧಕನಾಗಿದ್ದೆ, ಇಷ್ಟಲಿಂಗ ಪೂಜೆ ಮಾಡಿದೆ, ನಾನು ಏನೂ ಮಾಡ್ತಾ ಇರಲಿಲ್ಲ. ಆ ಥರದೊಂದು ನಂಬಿಕೆ ಇತ್ತು, ಮನೆಯಿಂದ ಬಂದ ಪದ್ಧತಿ ಇತ್ತು. ಆದರೆ ಮುಂದೆ ಬರ್ತಾ ಬರ್ತಾ ಸ್ವಲ್ಪ ತಿಳುವಳಿಕೆ ಅಥವಾ ಏನಂತೀರಿ ಬದುಕು ಕಲಿಸಿದ ಪಾಠಗಳು ಅಥವಾ ಸಮಾಜ ಕಲಿಸಿದ ಪಾಠಗಳು ಅಥವಾ ಓದಿನ ಹರವು ಇವೆಲ್ಲವೂ ಆದಾಗ ಒಂದು ವಾಸ್ತವ ಹಿನ್ನೆಲೆ ಮನಸ್ಥಿತಿ ಅಂತೀವಲ್ಲ, ವಾಸ್ತವ ಅನ್ನುವಂಥದ್ದು ಏನಿದೆ ಅದನ್ನೇ ಯೋಚನೆ ಮಾಡುವಂಥದ್ದು. ನವೋದಯ ನವ್ಯ, ದಲಿತ ಬಂಡಾಯ, ನವೋದಯ ಅನ್ನುವಂಥದ್ದು ಕಾಲ್ಪನಿಕ ಸಾಹಿತ್ಯ, ನವ್ಯ ಅನ್ನುವಂಥದ್ದು ವಾಸ್ತವ ಸಾಹಿತ್ಯ ಅಂತ ಹೆಂಗೆ ಚರ್ಚೆ ಮಾಡ್ತೀವಿ. ಅಂದರೆ ಕಲ್ಪಿಸ್ಕೊಂಡು ಬರೆಯುವಂಥದ್ದು ಅನ್ನೋದು. ಹಾಗೆ ಬದುಕಿನಲ್ಲೂ ಕಲ್ಪಿಸ್ಕೊಂಡು ಜೀವನ ಮಾಡುವಂಥದ್ದಕ್ಕೂ ಮತ್ತು ವಾಸ್ತವ ಬದುಕನ್ನು ಒಪ್ಕೊಂಡು ಅರಗಿಸಿಕೊಂಡು ಅದರಲ್ಲಿ ಒಂದಾಗಿ ಬದುಕೋದಕ್ಕೂ ವ್ಯತ್ಯಾಸ ಇದೆ ಅಂತ. ಹಾಗಾಗಿ ನಾವೆಲ್ಲ ಈಗ ಬದುಕು ವಾಸ್ತವ, ತುಂಬ ಬದುಕು ಪ್ರಾಕ್ಟಿಕಲ್ ಆಗಿದೆ. ಸೊ ನಾವೆಲ್ಲರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಬದುಕು ಕಟ್ಕೊಳ್ಳೋಕೆ ಒಳ್ಳೆಯದಾಗತ್ತೆ, ಸಾಧ್ಯ ಆಗುತ್ತೆ, ಮತ್ತು ಭಾಳಷ್ಟು ಜನಗಳಿಗೆ ಬದುಕು ಕಟ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ನಾವು ಮತ್ತು ಅದೇ ಏನು ಕಾಲ್ಪನಿಕ ಕಥೆಗಳೇ, ಅದೇ ಪುರಾಣಗಳು, ಅದೇ ಪ್ರವಚನಗಳು ಅಂತ ಹೇಳಿದಾಗ ಏನು ಅನಿಸುತ್ತೆ, ಸಹಜವಾಗಿಯೇ ನಮ್ಮ ಬದುಕು ಕಂಪೇರಿಟಿವ್ಲಿ ಅಂದರೆ ಇನ್ನಿತರೆ ಜನಗಳ ಬದುಕಿಗೆ ಹೋಲಿಸಿದ್ರೆ ಅಥವಾ ಮುಂದುವರೆದ ರಾಷ್ಟ್ರಗಳು ಅಂತ ಏನಂತೀವಿ ನಾವು, ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್, ಜರ್ಮನಿ, ಈ ಥರದ ರಾಷ್ಟ್ರಗಳ ಬದುಕಿಗೂ ಅಲ್ಲಿರುವ ಜನರ ಜೀವನ ಮಟ್ಟಕ್ಕೂ ಮತ್ತು ಅವರ ತಲಾ ಆದಾಯಕ್ಕೂ ನಮ್ಮ ಜೀವನ ಮಟ್ಟಕ್ಕೂ ನನ್ನ ಈ ದೇಶದ 140 ಜನಗಳ ಜೀವನ ಮಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಅಮೇರಿಕಾದವ್ರ ತಲಾ ಆದಾಯ ತಗೊಂಡ್ರೆ ಕನಿಷ್ಠ ವರ್ಷಕ್ಕೆ 22-25 ಲಕ್ಷ ಇದೆ. ನಮ್ಮಲ್ಲಿ ಅವ್ರ ತಲಾ ಆದಾಯ ನಮ್ಮದು 1,20,000 ಇದೆ. ನಮಗೂ ಅವ್ರಿಗೆ ಎಷ್ಟು ದೂರ ವ್ಯತ್ಯಾಸ ಇದೆ. ಮತ್ತು ಹಾಗಾಗಿ ಒಂದು ಕ್ವಾಲಿಟಿ ಜೀವನ ಅಂತೀವಲ್ಲ ನಾವು, ಒಂದು 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 ಗುಣಾತ್ಮಕ ಜೀವನ, ಅದು ಅಲ್ಲಿ ನಮಗೆ ಹೋಲಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿದೆ. ನಮ್ಮ ಗುಣಾತ್ಮಕ ಜೀವನ ನನ್ನ ಹಳ್ಳಿಯ ಜನಗಳಿಗೆ ನಮ್ಮಲ್ಲಿರ್ತಕ್ಕಂಥವ್ರದ್ದು ಕಡಿಮೆ ಇದೆ ಅಂತ ಅನಿಸುತ್ತೆ. ಸೊ ಇದಕ್ಕೆಲ್ಲ ವ್ಯತ್ಯಾಸ ನನಗನ್ನಿಸೋದೇನು ಅಂತಂದರೆ, ನಾವು ಹೆಚ್ಚು ಕ್ರಿಯಾಶೀಲರಾಗಬೇಕು, ನಾವು ಹೆಚ್ಚು ಕಾರ್ಯತತ್ಪರರಾಗಬೇಕು, ಮತ್ತು ನಾವೆಲ್ಲರೂ ಹೆಚ್ಚು ಶ್ರಮಿಕರಾಗಬೇಕು ಅನ್ನುವಂಥದ್ದು. ಈಗ ನಮ್ಮ ಭಾರತೀಯ ಕುಟುಂಬದ ವ್ಯವಸ್ಥೆ ಏನಿದೆ, ಒಬ್ಬ ದುಡಿಯೋದು 4 ಜನ 5 ಜನ ಕೂತು ಉಣೋದು ಅನ್ನೋ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಆದರೆ ಬೇರೆ ಕಡೆ ಆ ಥರದ್ದಿಲ್ಲ. ಅವ್ರು ದುಡಿಬೇಕು, ಅವ್ರು ಉಣಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟು ಅಲ್ಲ. ಈ ಬೇರೆ ರಾಷ್ಟ್ರಗಳು ಇರ್ಬೋದು, ಆದರೆ ಎಲ್ಲರೂ ದುಡಿಬೇಕು ಉಣಬೇಕು ಅನ್ನೋ ಕಾನ್ಸೆಪ್ಟ್ ಬಂದರೆ, ಮತ್ತು ಎಲ್ಲರೂ ದುಡಿಬೇಕು ಅನ್ನೋರಿಗೆ ದುಡಿಯುವ ಕೈಗಳಿಗೆ ಕೆಲಸ ಸಿಕ್ಕರೆ ಅವರು ತಮ್ಮ ಜೀವನ ಹಸನಾಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು. ಕಾಯಕವೇ ಕೈಲಾಸ ಅಂತ ಏನು ನಾವು ಹೇಳ್ತೀವಿ, ಕಾಯಕ ಮಾಡಿದ್ರೆ ಕೈಲಾಸ ಕಾಣ್ತೀವಿ ಅಂತ, ಅದು ಶರಣರ ಮಾತದು. ಕಾಯಕವೇ ಕೈಲಾಸ ಅನ್ನೋದು. ಕಾಯಕ ಮಾಡಿ ಕೈಲಾಸ ಕಾಣಬೇಕು ಅಂದಾಗ ದುಡಿಯುವ ಕೈಗಳಿಗೆ ಕೆಲಸನೂ ಕೊಡಬೇಕಲ್ಲ. ಬರೀ ನಾವು ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡಿದ್ರೆ ಆಗೋದಿಲ್ಲ. ಅವ್ರಿಗೆ ಕೆಲಸ ಕೊಟ್ಟು ದುಡಿಸಿ ಅದರ ಪ್ರತಿಫಲ ಬಂದು ಉಣಬೇಕು, ಉಳಿದ್ರೆ ಅವರು ದಾಸೋಹ ಮಾಡಬೇಕು. ದಾಸೋಹ ಅನ್ನೋದು ಅದೇ ಸಂಪತ್ತಿನ ಅಸಂಗ್ರಹ ಗುಣ ಅನ್ನುವಂಥದ್ದು. ಅಥವಾ ನಾವು ಯಾವ ಸಮಾಜವಾದ, ಸಮಾನತೆ ಇವೆಲ್ಲನೂ ನೋಡಬೇಕು ಅನ್ನೋದಾದರೆ ದುಡಿಯುವ ಕೈಗಳಿಗೆ ಖಂಡಿತ ನಾವು ಕೆಲಸ ಕೊಡಬೇಕು, ದುಡಿಸ್ಬೇಕು. ದುಡಿಸೋದ್ರ ಮೂಲಕ ತಲಾ ಆದಾಯ ಹೆಚ್ಚು ಮಾಡಬೇಕು. ತಲಾ ಆದಾಯ ಹೆಚ್ಚು ಮಾಡಿದ್ರೆ ಖಂಡಿತವಾಗಿ ಅವ್ರ ಜೀವನ ಮಟ್ಟ ತಾನಾಗಿಯೇ ಸುಧಾರಿಸ್ತದೆ. ಓಕೆ, ನನಗೆ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನಾನು PUCಲಿ ಎಕನಾಮಿಕ್ಸ್ ಓದಿದ್ದು ಒಂದು ಸಬ್ಜೆಕ್ಟ್ ಇತ್ತು, ಅದೊಂದು ನೆನಪಾಗ್ತಾ ಇದೆ. ತಲಾದಾಯ, ವಾರ್ಷಿಕ ಆದಾಯ, ಮುಂದುವರಿದ ರಾಷ್ಟ್ರಗಳು ಎಲ್ಲ. ನೋಡಿ, ನಾನು ಎಕನಾಮಿಕ್ಸ್ ಸ್ಟೂಡೆಂಟೇ. ನಮಗೆ ಅಲ್ಲಿ ಹೊನ್ನಪ್ಪ ಅಂತ, ಪ್ರೊಫೆಸರ್ ಹೊನ್ನಪ್ಪ ಧಾರವಾಡದಲ್ಲಿ ಪಾಠ ಮಾಡ್ತಿದ್ರು. ನನಗೆ ಆಸಕ್ತಿ ಭಾಳ, ಎಕನಾಮಿಕ್ಸ್ ಅಂದರೆ ನನಗೆ ಇಷ್ಟ. ಫಿಲಾಸಫಿ ಹೇಗೋ, ಲಿಟ್ರೇಚರ್ ಹೇಗೋ ಹಾಗೆ ಎಕನಾಮಿಕ್ಸು. ಮತ್ತು ಅದೇ ಥರ ನಾನು ಜಿಯೋಗ್ರಫಿ ಸ್ಟೂಡೆಂಟ್ ಹೌದು, PUCಯಲ್ಲಿ ಓದಿದ್ದೀನಿ. ನನಗೆ ಅದೂ ಇಷ್ಟನೇ, ಅಂದರೆ ಎಲ್ಲ ಸಬ್ಜೆಕ್ಟು ಇಷ್ಟನೇ. ಈ ಎಕನಾಮಿಕ್ಸ್ ಪ್ರೊಫೆಸರ್ ಹೊನ್ನಪ್ಪ ಅಂತ ಪಾಠ ಮಾಡೋರು, ಅವರು ಪಾಠ ಯಾರೇ ಕರೆದ್ರೆ ಹೋದರೆ ನನಗೆ ಬಿಡೋರು, ಉಪಾಸ ಮಾಡೋ ನೀನು ಅಂತ. ನೀವು ಸಂಪತ್ತಿನ ವ್ಯಾಖ್ಯ, ಅಡಮ್ ಸ್ಮಿತ್ತರ ಸಂಪತ್ತಿನ ವ್ಯಾಖ್ಯ, ರಾಬಿನ್ಸನ್ನರ ಕೊರತೆಯ ವ್ಯಾಖ್ಯ, ಅವೆಲ್ಲ ಇದೆ, ಅದು ಅರ್ಥಶಾಸ್ತ್ರದಲ್ಲಿ ಇದಾವೆ. ಸಂಪತ್ತಿನ ವ್ಯಾಖ್ಯ, ಏನದು ಕೊರತೆಯ ವ್ಯಾಖ್ಯ, ಈ ಥರದ್ದೆಲ್ಲ ಇದೆ. ಸೊ ಈ ಬದುಕು ಆರ್ಥಿಕವಾಗಿ, ಆರ್ಥಿಕ ತತ್ವದ ಮೇಲೆ ಬದುಕು ನಿಂತಿರೋದು. ಬಡತನ ಅನ್ನೋದಕ್ಕೆ ಆರ್ಥಿಕತೆಗೂ ಭಾಳ ಸಂಬಂಧ ಇದೆ.
ನಿರುದ್ಯೋಗಕ್ಕೂ ಆರ್ಥಿಕತೆಗೂ ಸಂಬಂಧ ಇದೆ, ಎಲ್ಲದಕ್ಕೂ ಶ್ರೀಮಂತಿಕೆಗೂ ಆರ್ಥಿಕತೆಗೂ ಸಂಬಂಧ ಇದೆ ಅಲ್ವಾ. ಹಾಗಾಗಿ ಆರ್ಥಿಕ ಆದಾಯ ಅಥವಾ ಆರ್ಥಿಕ ಸಂಪನ್ಮೂಲ ಅಥವಾ ಆರ್ಥಿಕತೆ ಮನುಷ್ಯನನ್ನು ಸ್ವತಂತ್ರನಾಗಿ ಮಾಡ್ತದೆ ಅನ್ನುವಂಥದ್ದು. ಆ ಸ್ವಾತಂತ್ರ್ಯ ಬರಬೇಕು, ನಿಜವಾದ ಸ್ವಾತಂತ್ರ್ಯ ಬರಬೇಕು ಅಂದಾಗ ಎಲ್ಲ ಗಂಡು ಮಕ್ಕಳಿಗಾಗಲಿ ಹೆಣ್ಣುಮಕ್ಕಳಿಗಾಗಲಿ ಅವರಿಗೆ ಒಂದು 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 ಪ್ರತಿ ತಿಂಗಳು ಒಂದು ಇನ್ಕಮ್ ಇರಬೇಕು ಅಂತ, ಒಂದು ಆದಾಯ ಇರಬೇಕು. ಆದಾಯ ಇದ್ದಾಗಲೇ ಅವ್ರು ತಮ್ಮ ಬದುಕು ಕಟ್ಕೊಳ್ಳಿ. ಈಗ ನನಗೆ ತಿಂಗಳ 1 ಲಕ್ಷ 2 ಲಕ್ಷ ಸಂಬಳ ಬರ್ತದಂತಂದರೆ ನಾನು ಇಟ್ಟು ಕತ್ತಿ ಹೊಡಿತಾ ಇದ್ದೀನಿ. ಹೌದಲ್ರಿ, ನನಗೆ ತಿಂಗಳ ಸಂಬಳ ಇಲ್ಲ ಅಂದರೆ ನಾನು ಈ ಕತೆ ಹೊಡೆಯೋಕೆ ಆಗ್ತಿರ್ಲಿಲ್ಲ. ಅಂದರೆ ನನಗೆ ಒಂದು ದುಡಿಮೆಯ ದಾರಿ ಇದೆ, ಅಥವಾ ನನ್ನ ಬದುಕಿಗೆ ಒಂದು ಮೂಲ ಇದೆ, ಒಂದು ಸಂಪತ್ತಿನ ಮೂಲ ಇದೆ. ಆ ಸಂಪತ್ತಿನಲ್ಲಿ ನಾನು ನನ್ನ ಜೀವನ ಕಟ್ಕೊಂಡಿದ್ದೀನಿ ಅನ್ನುವಂಥದ್ದು, ಅಥವಾ ಈ ಥರ ಎಲ್ಲರೂ ಕಟ್ಕೋಬೇಕು ಅನ್ನೋ ಆಶಯದಿಂದ ಆ ಮಾತು ಹೇಳ್ತಾ ಇದ್ದೀನಿ. ಹೌದು, ಅದನ್ನ ನಮಗೆ PUC ಅಂತದಲ್ಲೇ ಹೇಳ್ಕೊಡ್ತಾರೆ. ಬಟ್ ಅವಾಗ ನಾವು ಹೆಂಗೆ ಅಂತ ಹೇಳಿದ್ರೆ ನಮ್ಮ ಮೆಂಟಾಲಿಟಿ ಸ್ಟೂಡೆಂಟ್ಗಳ ಎಕ್ಸಾಮ್ಗೆ ಮಾರ್ಕ್ಸ್ ತಗೋಬೇಕಷ್ಟೇ, ಆಮೇಲೆ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ತಗೋಬೇಕು ಅದು ಓದಿದ್ದೆಲ್ಲ ಅಲ್ಲಿಗೆ ಬಿಟ್ಬಿಡ್ತೀವಿ. ಹೌದೌದು. ಸೊ ಈಗ ಹಂಗೆ ಆಗಿದೆ. ಏನಾಗಿ ನೋಡಿ, ನೀವು ಓದಿದ್ದೆಲ್ಲ ಅಲ್ಲೇ ಬಿಡ್ತೀವಿ ಅನ್ನೋದಕ್ಕೆ ನಾನು ಆ ಮಾತು ಹೇಳಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆನೇ ಹಾಗಾಗಿದೆ. ಶಿಕ್ಷಣ ಅನ್ನೋದು ಕೇವಲ SSLC PUC ಡಿಗ್ರಿ, ಅಥವಾ ಸಾಧ್ಯ ಆದರೆ ಒಂದಷ್ಟು ಜನ PG, ಈ ಹೈಯರ್ ಎಜುಕೇಷನ್ಗೆ ಭಾಳ ಜನ ಬರೋದಿಲ್ಲ. ಅವರೆಲ್ಲರೂ ಅಲ್ಲಿ SSLCಗೆ ಫಿಲ್ಟರ್ ಆಗ್ತಾರೆ, ಮತ್ತು ಒಂದು 25% PUC ಬರ್ತಾರೆ, ಇನ್ನು 15% ಡಿಗ್ರಿ ತನಕ ಬರ್ತಾರೆ, ಒಂದು 10% ಅಷ್ಟೇ ಹೈಯರ್ ಎಜುಕೇಷನ್ಗೆ ಬರ್ತಾರೆ. 5% ಇದ್ದಾರೆ, ಅದು ಅಷ್ಟೇ ಇರೋವಂಥದ್ದು. ಸೊ ಈ ಓದನ್ನೇ ಬಟ್ ನಾವು ಓದು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅಂದರೆ ಆ ಪೀರಿಯಡ್, ಆ SSLC PUC ಡಿಗ್ರಿ ಈ 10-15 ವರ್ಷ ಅಷ್ಟೇ ಓದು ಮುಗೀತು. ಅದಾದಮೇಲೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ, ಓದಿಗೂ ಸಂಬಂಧ ಇಲ್ಲ, ಅಥವಾ ಬದುಕಿನ ಸ್ಕಿಲ್ ಮಾಡ್ಕೊಳ್ಳೋದಕ್ಕೂ ಸಂಬಂಧ ಇಲ್ಲ, ಬದುಕು ಕಟ್ಕೊಳ್ಳೋಕ್ಕೂ ಸಂಬಂಧ ಇಲ್ಲ, ನಮಗೂ ಅದಕ್ಕೇನು ಸಂಬಂಧ ಇಲ್ಲ ಅನ್ನಂಗೆ ಈ ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿನೇ ಒಂದು ತಪ್ಪಾದ ಮನಸ್ಥಿತಿ ಅಂತ ನನಗನ್ನಿಸ್ತದೆ. ಆ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು. ಈ ಶಿಕ್ಷಣ ಪದ್ಧತಿ ಒಂದಷ್ಟು ಗೊಂದಲದಿಂದನೇ ಕೂಡಿದೆ. ಅಂಥ ಒಳ್ಳೆಯ ಶಿಕ್ಷಣ ಪದ್ಧತಿ ಇಲ್ಲ ಅಂತಲೇ ಅನಿಸುತ್ತೆ ನನಗೆ. ನಮ್ಮಲ್ಲಿ ಕೇವಲ ಥಿಯರಿಗೆ ಭಾಳ ಅವಕಾಶ ಇದೆ. ಥಿಯರಿನೇ ಬರೀ ಓದೋದು ಪ್ರಾಕ್ಟಿಕಲಿಟಿನೇ ಇಲ್ಲ. ಅವರಿಗೆ ಏನು ಓದಿರ್ತೀವೋ ಅದು ಇಂಪ್ಲಿಮೆಂಟ್ ಮಾಡುವಂಥ ಶಕ್ತಿನೇ ಇರೋದಿಲ್ಲ. ಸೊ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾನು ಗೊತ್ತಿಲ್ಲ, ಕೇಳಿದ್ದೀನಿ, ನಾನು ಇನ್ನೂ ಬೇರೆ ರಾಷ್ಟ್ರಗಳಿಗೆ ಹೋಗಿಲ್ಲ. ಅಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಓದ್ತಾನೆ ಅವ್ರ ಕೆಲಸನೂ ಮಾಡಬೇಕು, ಬದುಕು ಕಟ್ಕೋಬೇಕು, ಮತ್ತು ಓದಬೇಕು, ಮತ್ತು ಅವ್ರು ಮಾಡುವ ಕೆಲಸದಲ್ಲಿ ನಿಪುಣತೆಯನ್ನು ಪಡ್ಕೋಬೇಕು ಅನ್ನೋ ಪದ್ಧತಿಗಳಿದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.